ಇಂದು ಡಿ ಬಾಸ್ ಫ್ಯಾನ್ಸ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ಇದೆ. ಇಂದು ಡಿ ಬಾಸ್ ಫ್ಯಾನ್ಸ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಜಾಮೀನು ಅರ್ಜಿ ವಿಚಾರಣೆ ಇವತ್ತು. ಕೊಲೆ ಆರೋಪಿ ದರ್ಶನ್ಗೆ ಇಂದು ಸಿಗುತ್ತಾ ಜಾಮೀನು. 8 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್. ಜೈಲಿನಿಂದ ಹೊರಬರಲು ಕಾಟೇರಿನಿಂದ ಸತತ ಪ್ರಯತ್ನ. ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್. ಟ್ರಯಲ್ ಕೋರ್ಟ್ ಹಾಗೆ ಸರ್ಕಾರದಿಂದ ವರದಿ ಕೇಳಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮೂಲಕ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಡಿ ಬಾಸ್ ಫ್ಯಾನ್ಸ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ನಲ್ಲಿದೆ ನಟ ದರ್ಶನ್ ಜಾಮೀನು ಭವಿಷ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಸಿಗುತ್ತಾ ಜಾಮೀನು. 8 ತಿಂಗಳಿನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್. ಜೈಲಿನಿಂದ ಹೊರಬರಲು ಕಾಟೇರನಿಂದ ಸತತ ಪ್ರಯತ್ನ. ಇದು ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್. ಟ್ರಯಲ್ ಕೋರ್ಟ್ ಹಾಗೆ ಸರ್ಕಾರದಿಂದ ವರದಿ ಕೇಳಿತ್ತು ಸುಪ್ರೀಂ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಮೂಲಕ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈ ಒಂದು ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ಗೆ ಗುಡ್ ನ್ಯೂಸ್ ಸಿಗುತ್ತಾ, ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜಾಮೀನು ಸಿಗುತ್ತಾ ಕಾದು ನೋಡಬೇಕು. 8 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸತತ 8 ತಿಂಗಳಿನಿಂದ ಜೈಲಿನಿಂದ ಹೊರಬರಲು ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಟ್ರಯಲ್ ಕೋರ್ಟ್ ಹಾಗೆ ಸರ್ಕಾರದಿಂದ ವರದಿಯನ್ನ ಕೂಡ ಕೇಳಿತ್ತು ಸುಪ್ರೀಂ ಕೋರ್ಟ್. ಇದೀಗ ಸುಪ್ರೀಂ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಮೂಲಕ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಇವತ್ತು ದರ್ಶನ್ಗೆ ಬಿಗ್ ಡೇ ಆಗಿದೆ. ಯಾಕಂತಂದ್ರೆ ಜಾಮೀನು ಭವಿಷ್ಯ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂನಲ್ಲಿ ನಡೆಯಲಿದೆ. ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿರುವ ಸುಪ್ರೀಂ ಸೆಷನ್ ಕೋರ್ಟ್ ಕೇಸ್ ವಿಚಾರಣೆ ವಿಳಂಬಕ್ಕೂ ತಕರಾರು. 273 ಸಾಕ್ಷ್ಯಗಳ ಪೈಕಿ 10 ಮಂದಿಯ ವಿಚಾರಣೆ ಕೂಡ ಆಗಿಲ್ಲ. ನಾನು ಜೈಲು ಸೇರಿ ಈಗಾಗಲೇ 8 ತಿಂಗಳು ಆಗಿದೆ. ಜಾಮೀನು ಮಂಜೂರು ಮಾಡುವಂತೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂಗೆ ಪೊಲೀಸರು ಹಾಗೆ 2 ಅಫಿಡೇವಿಟ್ ಸಲ್ಲಿಕೆ. ನನಗೆ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ. ಸಾಕ್ಷಿಗಳ ವಿಚಾರಣೆಯ ನೆಪವೊಡ್ಡಿ ಜಾಮೀನಿಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಂದು ಡಿ ಬಾಸ್ಗೆ ಬೇಲ ಅಥವಾ ಜೈಲ ಎಂಬುದು ನಿರ್ಧಾರ ಆಗಲಿದೆ. ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿರುವ ಸುಪ್ರೀಂ ಕೋರ್ಟ್. ಸೆಷನ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ವಿಳಂಬಕ್ಕೂ ತಕರಾರು ಇದೆ. 273 ಸಾಕ್ಷಿಗಳ ಪೈಕಿ 10 ಮಂದಿಯ ವಿಚಾರಣೆಯೂ ಕೂಡ ಆಗಿಲ್ಲ. ನಾನು ಜೈಲು ಸೇರಿ ಈಗಾಗಲೇ 8 ತಿಂಗಳು ಆಗ್ತಾ ಬಂತು. ಜಾಮೀನು ಮಂಜೂರು ಮಾಡುವಂತೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂಗೆ ಬೆಂಗಳೂರು ಪೊಲೀಸರು 2 ಅಫಿಡೇವಿಟ್ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ, ಹಾಗೆ ಸಾಕ್ಷಿಗಳ ವಿಚಾರಣೆ ನೆಪ ಒಡ್ಡಿ ಜಾಮೀನಿಗಾಗಿ ಮನವಿಯನ್ನ ಮಾಡಿದ್ದಾರೆ. ಇದು ಬಿಗ್ ಡೇ ಆಗಿದೆ. ಡಿ ಬಾಸ್ಗೆ ಬೇಲ್ ಸಿಗುತ್ತಾ ಅಥವಾ ಜೈಲ್ ಆಗುತ್ತಾ ಅನ್ನೋದು ಇವತ್ತು ನಿರ್ಧಾರ ಆಗಲಿದೆ. ಸುಪ್ರೀಂ ಕೋರ್ಟ್ ನೀಡುವ ಒಂದು ಆದೇಶದ ಮೂಲಕ. ಸೆಷನ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ವಿಳಂಬಕ್ಕೂ ತಕರಾರಾಗಿತ್ತು. 273 ಸಾಕ್ಷ್ಯಗಳ ಪೈಕಿ 10 ಮಂದಿಯ ವಿಚಾರಣೆ ಕೂಡ ಆಗಿಲ್ಲ. ನಾನು ಜೈಲು ಸೇರಿ ಈಗಾಗಲೇ 8 ತಿಂಗಳಾಗಿದೆ ಅಂತ ದರ್ಶನ್ ಹೇಳಿದ್ದಾರೆ. ಜಾಮೀನು ಮಂಜೂರು ಮಾಡುವಂತೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂಗೆ ಈಗಾಗಲೇ ಬೆಂಗಳೂರು ಪೊಲೀಸರು 2 ಅಫಿಡೇವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ನಟ ದರ್ಶನ್. ಸಾಕ್ಷಿಗಳ ನೆಪ ಒಡ್ಡಿ, ವಿಚಾರಣೆಯ ನೆಪ ಒಡ್ಡಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ದರ್ಶನ್ಗೆ ಜೈಲ ಅಥವಾ ಬೇಲ್ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ. ಇದು ಬಿಗ್ ಡೇ ಆಗಿದೆ ನಟ ದರ್ಶನ್ ಹಾಗೆ ಅವರ ಫ್ಯಾನ್ಸ್ಗೂ ಕೂಡ. ಕಾಯ್ತಾ ಇದ್ದಾರೆ ಅಭಿಮಾನಿಗಳು ದಾಸನ ಬರುವಿಕೆಗಾಗಿ.